ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಈ ವೀಕಿಂದ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಅನ್ನೋದು ಬರ್ತಾ ಇರುತ್ತೆ. ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಗುರು, ತುಂಬಾ ಜನ ನೋಡ್ತಾ ಇದ್ದೀರಾ ಬಟ್ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರು? ನೀವು ಯಾರಿಗೆ ವೋಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ? ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ನೋಡೋಣ. ಯಾರು ಜಾಸ್ತಿ ಕಾಮೆಂಟ್ಸ್ ಬರುತ್ತೋ ನೋಡೋಣ. ಕೊನೆಗೆ ಗುರು, ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರುತ್ತೆ. ಅದು ಬಿಗ್ ಬಾಸ್ ಅವರೇ ಹೇಳಿದ್ದಾರೆ, ಕನ್ಫರ್ಮ್ ಇರುತ್ತೆ. ಬಟ್ ಆದ್ರೆ ನನಗಿರೋ ಅಪ್ಡೇಟ್ ಪ್ರಕಾರ ಮಿಡ್ ವೀಕ್ ಎಲಿಮಿನೇಷನ್ ಬಂದು ಗುರುವಾರ ಆಗುತ್ತೆ. ಅಂದ್ರೆ ನಮಗೆ ಎಪಿಸೋಡ್ ಅಲ್ಲಿ ಟೆಲಿಕಾಸ್ಟ್ ಆಗೋದು ಶುಕ್ರವಾರ. ಅಲ್ಲಿವರೆಗೂ ಯಾರೇ ಎಲಿಮಿನೇಷನ್ ಅಂತ ಬಂದ್ರು ಕೂಡ, ಇಂಥವ್ರು ಎಲಿಮಿನೇಟು ಅಂಥವ್ರು ಎಲಿಮಿನೇಟು ಅಂತ ಬಂದ್ರು ಕೂಡ ಆ ಸ್ಪೆಕ್ಯುಲೇಷನ್ಸ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಫೇವ್ರೇಟ್ಗೆ ನೀವು ವೋಟನ್ನು ಹಾಕೊಳ್ಳಿ. ಸುಮ್ಮನೆ ಡಿಸ್ಟರ್ಬ್ ಮಾಡೋದಕ್ಕೋಸ್ಕರ ಸುಮ್ಮನೆ ಫೇಕ್ ನ್ಯೂಸ್ ಅನ್ನ ಬಿಡ್ತಾ ಇರ್ತಾರೆ. ಯಾರು ಹೇಳಿದ್ರು ಕೂಡ ಅಷ್ಟೇ, ಇವನ್ ನಾನು ಹೇಳಿದ್ರು ಕೂಡ ಅಷ್ಟೇ. ಅಲ್ಲಿ ಶೂಟಿಂಗ್ ಅನ್ನೋದು ಕಂಪ್ಲೀಟ್ ಆಗದೆ ಹೇಳಿದ್ರೆ ಎಲ್ಲ ಒಂದು ಗೆಸ್ಸಿಂದ ಹೇಳ್ಬೇಕಷ್ಟೇ ಗುರು, ಅಲ್ವಾ? ಅರ್ಥ ಮಾಡ್ಕೊಳ್ಳಿ. ಎಲಿಮಿನೇಷನ್ ಆಗೋದು ಗುರುವಾರ, ಎಪಿಸೋಡ್ ಅಲ್ಲಿ ಟೆಲಿಕಾಸ್ಟ್ ಆಗೋದು ಶುಕ್ರವಾರ. ಇದು ನನ್ಗಿರ್ತಕ್ಕಂಥ ಅಪ್ಡೇಟು. ಈ ವಾರ ನಾಮಿನೇಷನ್ಸ್ ಅಲ್ಲಿ ಯಾರಿದ್ದಾರೆ ಗುರು? ಎಕ್ಸೆಪ್ಟ್ ಹನುಮಂತಣ್ಣ, ಎಲ್ಲರೂ ನಾಮಿನೇಷನ್ಸ್ ಅಲ್ಲಿ ಇದ್ದಾರೆ. ಎಲ್ಲರಿಗೂ ನಿಮ್ಮ ನಿಮ್ಮ ಫೇವ್ರೇಟ್ಗೆ ನೀವು ವೋಟನ್ನು ಹಾಕೊಳ್ಳಿ. ಇದರಲ್ಲಿ ಯಾವುದೇ ಚೇಂಜಸ್ ಇಲ್ಲ, ನನ್ಗಿರ್ತಕ್ಕಂಥ ಅಪ್ಡೇಟು. ಈಗ ನೆನ್ನೆ ಎಪಿಸೋಡ್ ಅಲ್ಲಿ ನೋಡಿದ್ರೆ ನಿಜವಾಗ್ಲೂ ಭವ್ಯ ಅವರು ಹನುಮಂತಗೆ ಹೊಡೆದಿದ್ದು ಮಿಸ್ಟೇಕೆ ಗುರು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದನ್ನ ದೊಡ್ಡ ಡ್ರ್ಯಾಗ್ ಮಾಡಿ 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 ಪ್ರತಿ ಎಪಿಸೋಡ್ ಅಲ್ಲಿ ತೋರಿಸ್ತಾರೆ. ಅದ್ ನೋಡಿದ್ರೆ ನಿಜವಾಗ್ಲೂ ಅವ್ರ ಮನೆಯವ್ರಿಗೆ ನಿಜವಾಗ್ಲೂ ಹರ್ಟ್ ಆಗಿದೆಯಾ ಇಲ್ವೋ ಗೊತ್ತಿಲ್ಲ. ಭವ್ಯ ಅವ್ರು ಹೊಡೆದಾಗ ಇವ್ರು ತೋರಿಸ್ತಾ ಇರೋ ವಿಧಾನ, ಇವ್ರು ಮಾಡ್ತಾ ಇರೋ ನಾಟಕ ನೋಡಿದ್ರೆ ಅದನ್ನ ನೋಡಿ ಅವ್ರ ಮನೆಗೆ ಬೇಜಾರಾಗಿರುತ್ತೆ ಹನುಮಂತ ಅವ್ರ ಮನೆಗೆ. ನಿಜವಾಗ್ಲು ಏನ್ ಗುರು, ಎಲ್ಲರೂ ಬಂದ್ಬಿಟ್ಟು ದೊಡ್ಡದಾಗಿ ನಿಂತ್ಕೊಂಡು ಸಾರಿ, ಬೇರೆಯವ್ರಿಗೆ ಹರ್ಟ್ ಮಾಡಿದಾಗ ಬೇರೆಯವ್ರಿಗೆ ಇದ್ ಮಾಡಿದಾಗ ಅವಾಗ ಯಾರು ಸಾರಿ ಕೇಳಿಲ್ಲ. ಹೋಯ್, ಈಗ ಹನುಮಂತನೇ ಯಾಕೆ ಗೇಮ್ ಲಾಸ್ಟ್ ಎಂಡಿಗೆ ಬರ್ತಾ ಇದೆ ಅಂತ ಎಲ್ಲ ಸಿಂಪತಿಗೋಸ್ಕರ ಮಾಡ್ತಾ ಇದ್ದಾರೋ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಗುರು. ಆ ಭವ್ಯ ಅವರಂತೂ ಸ್ಟ್ರೈಟ್ ಆಗಿ ಮಾತಾಡ್ಬೇಕು. ಅದನ್ನ ಬಿಟ್ಬಿಟ್ಟು ಕಣ್ಣಲ್ಲಿ ನೀರು ಹಾಕೊಂಡು ಆ ತರ ಕುಗ್ತಾ ಇದ್ರೆ ಯಾರೇನು ಮಾಡಕ್ ಆಗಲ್ಲ ಗುರು, ನಿಜವಾಗ್ಲು. ಯಾಕೆ ಅಂತಂದ್ರೆ ಈ ವೀಕು ಮಿಡ್ ವೀಕ್ ಅಲ್ಲಿ ಫೀಮೇಲ್ ಹೋಗ್ತಾರೆ ಅಂತ ನನ್ಗಿರ್ತಕ್ಕಂಥ ಅಪ್ಡೇಟು. ನೋಡೋಣ ಯಾರು ಹೋಗ್ತಾರೆ ಏನೋ ಅಂತ. ಆಮೇಲೆ ನಾನು ಹೇಳೋದು ಇಂಥವ್ರು ಹೋಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿ ಹೇಳೋದು, ನೀವು ಅನ್ನೋದು ಯಾಕೆ ಬೇಕದು, ಅಲ್ವಾ? ನಿಮ್ಮ ಫೇವ್ರೇಟ್ಗೆ ನೀವು ವೋಟ್ ಹಾಕೊಳ್ಳಿ. ನೆನ್ನೆ ಒಂದಂತೂ ಕ್ಲಾರಿಟಿ ಸಿಕ್ಕಿರುತ್ತೆ. ಬಿಗ್ ಬಾಸ್ ಹೌಸ್ ಅಲ್ಲಿ ನಾನು ಫಸ್ಟ್ ಇಂದಾನು ಹೇಳ್ತಾ ಇದ್ದೀನಿ, ಟಾಸ್ಕ್ ಒಂದೇ ಇಂಪಾರ್ಟೆಂಟ್ ಅಲ್ಲ, ಪರ್ಸನಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್, ವ್ಯಕ್ತಿತ್ವ ಇಂಪಾರ್ಟೆಂಟ್. ನೆನ್ನೆ ಕ್ಲಿಯರ್ ಕಟ್ ಆಗಿ ಸುದೀಪ್ ಅಣ್ಣನೇ ಹೇಳಿದ್ದಾರೆ. ಇನ್ನೊಂದು, ನಿಮ್ಮ ಆಟಕ್ಕೆ ಅಡ್ಡಿ ಯಾರು ಅಂತಂದ್ರೆ ಗುರು, ಎಲ್ಲ ತಗೊಂಡೋಗಿ ತ್ರಿವಿಕ್ರಮ್ ಅಡ್ಡಿ, ಈ ಕಡೆ ಹನುಮಂತಣ್ಣ ಅಡ್ಡಿ, ರಜತ್ ಅಡ್ಡಿ ಅಂತ ಅಂದ್ಬಿಟ್ಟು ಅವರು ಹೇಳಿದ್ದಾರೆ. ಅವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಅವ್ರು ಹೇಳಿದ್ದಾರೆ ಗುರು. ಎಂಡಿಂಗ್ ಬರ್ತಾ ಬರ್ತಾ ನನ್ಗೇನ್ ಅನಿಸ್ತು ಅಂತಂದ್ರೆ ಇವರೇ ಅವ್ರಿಗೆ ವಿನ್ನರ್ಸ್ ಅಂತ ಹೈಪ್ ಕೊಡ್ತಾ ಇದಾರ ಅಂತ ಅನಿಸ್ತಾ ಇದೆ ನನಗೆ. ಇನ್ನೇನು ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ, ಅಕಸ್ಮಾತ್ ಅವ್ರ ಮೈಂಡಲ್ಲೇ ಇದ್ರು ಕೂಡ ವಿನ್ನರ್ಸ್ ಇಂಥವ್ರೆ ಆಗ್ಬೋದು ಅಂತ ಅಂದ್ಬಿಟ್ಟು ಅದನ್ನ ಅವ್ರ ಆಚೆ ಹಾಕ್ಬಾರ್ದು ಗುರು, ಅಲ್ವಾ? ಇನ್ನು ಕುಗ್ಸೋದಕ್ಕೆ ನೋಡ್ಬೇಕು. ನೀನ್ ವಿನ್ನರ್ ಅಲ್ಲ ಅಂತ ಕುಗ್ಸೋದಕ್ಕೆ ನೋಡ್ಬೇಕು. ಇನ್ನೇನು ಸ್ಟ್ರಾಟಜಿ ಮಾಡ್ತಾರೋ ಇವ್ರಿಗೆ ಗೊತ್ತಾಗ್ಬೇಕು. ಚೈತ್ರ ಅವ್ರ ಬಗ್ಗೆ ನಿಜವಾಗ್ಲು ಎಷ್ಟು ಹೇಳಿದ್ರು ಕಡಿಮೆ ಗುರು. ಎಲ್ಲಿಂದ ಬಂದು ಎಲ್ಲಿವರೆಗೂ ಆಟ ಆಡಿದ್ರು, ಅಲ್ವಾ? ನಿಜವಾಗ್ಲು ಒಂದು ಪ್ರೌಡ್ ಅನ್ನೋದು ಚೈತ್ರ ಅವ್ರ ಬಗ್ಗೆ ನಿಜವಾಗ್ಲು ನನಗೆ ಸಖತ್ ಹೆಮ್ಮೆ ಆಯ್ತು ಗುರು. ವಿಟಿ ನೋಡಿದಾಗಂತೂ ನಿಜವಾಗ್ಲು ಎಲ್ಲ ಮಿಕ್ಸ್ಡ್ ಎಮೋಷನ್ಸು, ತುಂಬಾ ಸಖತ್ತಾಗಿತ್ತು. ಸಖತ್ತಾಗಿ ಆಟ ಆಡಿದ್ರು. ಒಂದಂತೂ ನಿಜ ಗುರು, ಬಿಗ್ ಬಾಸ್ ಅಲ್ಲಿ ಇವತ್ತಿಂದ ಚೈತ್ರ ಅವರನ್ನ ನಾವೆಲ್ಲ ಮಿಸ್ ಮಾಡ್ಕೊಂತೀವಿ. ಅವ್ರಿಗೆ ನನ್ನ ಕಡೆಯಿಂದ ಕೂಡ ಅವ್ರ ಮುಂದಿನ ಜೀವನಕ್ಕೆ ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ಒಂದು ಆಲ್ ದ ಬೆಸ್ಟ್ ಗುರು. ನೆನ್ನೆ ಎಪಿಸೋಡ್ ಅಲ್ಲಿ ಏನೇನಾಯ್ತು ಅನ್ನೋದ್ರ ಬಗ್ಗೆ ಕ್ಲಿಯರ್ ಕಟ್ ಆಗಿ ಮಾತಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ಗೆ ಭವ್ಯ ಅವ್ರನ್ನ ತಗೊಂಡೋಗಿ ಯಾವುದಕ್ಕೆ ಕಳಪೆ ಅಂತ ಅಂದ್ಬಿಟ್ಟು ಜೈಲ್ಗೆ ಹಾಕಿ ಇದು ಮಾಡಿರ್ತಾರೆ, ಡ್ರೆಸ್ ಎಲ್ಲ ಕೊಟ್ಟಿರ್ತಾರೆ. ಸ್ಯಾಡ್ ಆಗೋಗಿ ಅವರು ಹತ್ಕೊಂಡು ಹನುಮಂತು ಸಾರಿ ಅಂತ ಅಂದ್ಬಿಟ್ಟು ನಿಜವಾಗ್ಲು ಇನ್ನು ಅವ್ರ ಜೀವನ ಪರ್ಯಂತ ಸಾರಿ ಕೇಳಬೇಕೆಲ್ಲ ನನಗೆ ಗೊತ್ತಿಲ್ಲ ಗುರು. ಅಷ್ಟು ಸಲ ಸಾರಿ ಕೇಳಿದ್ದಾರೆ, ಆಗೋಯ್ತು. ಕಾಲು ಹಿಡ್ಕೊಂಡಿದ್ದಾರೆ. ಇಡೀ ಕುಟುಂಬ ಎಲ್ಲ ಬಂದು ಏನೋ ಮನೇಲಿ ಇರ್ತಕ್ಕಂಥವ್ರು ಎಲ್ಲರೂ ಬಂದು ಬಿಗ್ ಬಾಸ್ ಅಲ್ಲಿರೋರು ಕ್ಯಾಮ್ರಾ ಮುಂದೆ ಸಾರಿ ಕೇಳಿದ್ದು ಆಯ್ತು. ಇನ್ನೇನೇನು ಕೇಳಬೇಕೋ ನನಗೆ ಗೊತ್ತಿಲ್ಲ, ನೀವೇ ಹೇಳ್ರಪ್ಪ. ತಗೊಂಡೋಗಿ ಜೈಲ್ಗೆ ಹಾಕ್ತಾರೆ. ಅಲ್ಲಿ ಕುತ್ಕೊಂಡು ತುಂಬಾ ಜಾಸ್ತಿ ಬೇಜಾರಲ್ಲಿರ್ತಾರೆ. ಮಿಸ್ಟೇಕ್ ಗುರು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಅದನ್ನೇನು ಡ್ರ್ಯಾಗ್ ಮಾಡ್ಬೇಕು ಹೇಳಿ? ಈ ರಜತ್ ಕಾಕ ಹೋಗ್ತಾರೆ. ರಜತ್ ಕಾಕ ಸಕ್ಕದಾಗ ಒಂದು ಮಾತು ಹೇಳ್ತಾರೆ, ಭವ್ಯ ನೀನು ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದೀಯ ಗೊತ್ತಾ?
ಹೇಳಿ ರಜತ್ ಅಂತವ್ರು ಕೇಳ್ತಾರೆ. ನೀನು ಹೆಂಗಾದ್ರೂ ಗೆಲ್ಬೇಕು, ಮೋಸ ಮಾಡಿ ಆದ್ರೂ ಗೆದ್ರು ಪರವಾಗಿಲ್ಲ ಅಂತ ಇದೆಯಾ ಅಂತ ಮಕ್ಕದ ಮೇಲೆ ಹೊಡೆದಂಗೆ ಹೇಳ್ತಾರೆ ಗುರು. ಈ ಪಾಯಿಂಟು ನಿಜಾನೇ. ಬಟ್ ಭವ್ಯಗೆ ಗೊತ್ತಿದ್ದು ಗೊತ್ತಿಲ್ಲದೆ ಮೋಸ ಆಗೋಗ್ತಾ ಇದೆ ಗುರು. ಅವ್ರು ಬೇಕು ಅಂತ ಮಾಡ್ತಾ ಇಲ್ಲ, ಬಟ್ ಅದು ನೋಡೋರ್ಗೆ ಮಾತ್ರ ಎವಿಡೆಂಟ್ ಆಗಿ ಕಾಣ್ತಾ ಇದೆ. ಇದು ಮಾತ್ರ ಫ್ಯಾಕ್ಟು. ಅವ್ರು ನಾನು ಮೋಸ ಮಾಡಲೇಬೇಕು ಅಂತ ಓಪನ್ ಆಗಿ ಆಡ್ತಾ ಇಲ್ಲ ಗುರು. ಬಟ್ ಆ ಸಿಚುವೇಶನ್ಸ್ ಎಲ್ಲ ಪ್ರಕೃತಿ ಆ ರೀತಿ ಅವ್ರಿಗೆ ಪಾಪ ಭವ್ಯ ಅವ್ರಿಗೆ ಸಹಕರಿಸ್ತಾ ಇದೆ. ಏನ್ ಮಾಡೋದು ನೋಡಿ. ಅದೆಲ್ಲ ಆದ್ಮೇಲೆ ನೆಕ್ಸ್ಟು ಸುದೀಪ್ ಅಣ್ಣ ಒಳಗಡೆ ಎಂಟ್ರಿ ಆಗ್ತಾರೆ. ಎಂಟ್ರಿ ಆಗಿದ ತಕ್ಷಣ ಎಲ್ಲರೂ ಒಂದು ಸ್ಟಾರ್ಟ್ ಮಾಡ್ತಾರೆ. ಗೇಮ್ ಎಂಡಿಂಗ್ ಬರ್ತಾ ಇದೆಯಲ್ಲ, ಎಲ್ಲ ಒಳ್ಳೆಯವರಾಗಬೇಕು. ನಿಂತ್ಕೊಂತಾರೆ. ಇಡೀ ಬಿಗ್ ಬಾಸ್ ಅಲ್ಲಿರೋರೆಲ್ಲ ಅವ್ರ ಕುಟುಂಬಕ್ಕೆ ಸಾರಿ ಕೇಳ್ತಾರೆ. ತುಂಬಾ ಒಳ್ಳೇದು ಗುರು. ನನಗೂ ಅರ್ಥ ಆಯ್ತು. ತುಂಬಾ ಚೆನ್ನಾಗಿ ಸಾರಿ ಕೇಳಿದ್ರು, ಗುಡ್. ಬಟ್ ಆದ್ರೆ ಅದನ್ನ ಇಲ್ಲಿಗೆ ಬಿಟ್ಟು ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಗುರು. ಮತ್ತೆ ಅದನ್ನೇ ಕ್ಯಾರಿ ಮಾಡಿ 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 ಡ್ರ್ಯಾಗ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ನನ್ನ ಒಪಿನಿಯನ್. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಸುದೀಪ್ ಅಣ್ಣ ಎಲ್ಲ ಕೇಳ್ತಾ ಇರ್ತಾರೆ. ನಾನು ಇಂಪಾರ್ಟೆಂಟ್ ಮಾತ್ರ ಮಾತಾಡ್ತೀನಿ. ಆ ಶಾಕ್ ಗೇಮ್ಗಳು ಅದ್ರ ಬಗ್ಗೆ ಎಲ್ಲ ನಾನು ಡೀಟೇಲ್ ಆಗಿ ಮಾತಾಡಕ್ ಹೋಗಲ್ಲ. ರಜತ್ ಅವ್ರನ್ನ ಕೇಳ್ತಾರೆ, ಯಾಕೆ ಬರೀ ಹೆಣ್ಮಕ್ಳು ಯಾರು ಫಿನಾಲೆಯಲ್ಲಿ ಅರ್ಹತೆ ಇಲ್ವಾ, ಏನಕ್ಕೋಸ್ಕರ ನೀವು ಅವ್ರಿಗೆಲ್ಲ ಇದು ಮಾಡಿದ್ರಿ ಅಂತ. ಗುರು ಅವತ್ತು ನಾನು ವಿಡಿಯೋದಲ್ಲಿ ಹೇಳಿದ್ದೆ, ನನಗೂ ಸೇಮ್ ಥಾಟೇ ಇದ್ದಿದ್ವು. ಅಟ್ಲೀಸ್ಟ್ ಒಬ್ಬರನ್ನಾದ್ರೂ ಇಡಬೇಕಾಗಿತ್ತು ಅಂತ ಅಂದ್ಬಿಟ್ಟು. ಬಟ್ ರಜತ್ ರೀಸನ್ಸ್ ಅನ್ನೋದು ಕರೆಕ್ಟಾಗಿ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಆರ್ಗ್ಯೂ ಮಾಡ್ಕೊಂಡ್ರು. ಇಲ್ಲೂ ಆರ್ಗ್ಯೂ ಮಾಡ್ಕೊಂಡ್ರು. ಟೂ ಗುಡ್ ಅಂತ ಅನಿಸ್ತು. ಬಟ್ ಆ ಕಡೆಯಿಂದ ಮೋಕ್ಷಿತ್ ಅವರು ಇನ್ನೂ ಚೆನ್ನಾಗಿ ಕೌಂಟರ್ಸ್ ಎಲ್ಲ ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ನನ್ನ ಒಪಿನಿಯನ್ ಗುರು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ವಿಕ್ರಮ್ ಸೇವ್ ಆಗ್ತಾರೆ. ವಿಕ್ರಮ್ ಸೇವ್ ಆದ್ಮೇಲೆ ಆಚೆ ಕಡೆ ಬಂದು ಟಾಸ್ಕ್ ಇಡ್ತಾರೆ. ಆ ಟಾಸ್ಕ್ ಏನು ಅಂತಂದ್ರೆ, ನೀವು ಫಿನಾಲೆಗೆ ಹೋಗ್ಬೇಕಂದ್ರೆ ಯಾರು ನಿಮ್ಗೆ ಅಡ್ಡಿ ಅಂತ ಅಂದ್ಬಿಟ್ಟು ರಜತ್ಗೆ ಒಂದು ದೊಡ್ಡ ಬರುತ್ತೆ. ಯಾರು ನಮ್ಮ ಮೋಕ್ಷಿತ್ ಅವರು ಆಗ್ತಾರೆ. ಅದಾದ್ಮೇಲೆ ತ್ರಿವಿಕ್ರಮ್ಗೆ 4, ಹನುಮಂತಗೆ 4. ಇದರಲ್ಲಿ ಭವ್ಯ ಅವ್ರದ್ದು ಎಕ್ಸ್ಪೆಕ್ಟೆಡ್ ತ್ರಿವಿಕ್ರಮ್ಗೆ ಹೋಗುತ್ತೆ. ರೀಸನ್ಸ್ ಏನು, ಚೆನ್ನಾಗಿ ಆಡ್ತಾ ಇದ್ದಾರೆ ಗುರು. ಇನ್ನಿರೋದು 2 ವಾರ. ಆ 2 ವಾರದಲ್ಲೂ ಇರೋದು 1 ವಾರ. ಈಗ ಮುಂದೆ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಐಪ್ ಕೊಟ್ರೆ ಹೆಂಗೆ ಇವರು ಅಲ್ವಾ? ನಿಜವಾಗ್ಲೂ ನನಗಂತೂ ಇವ್ರ ಸ್ಟ್ರಾಟಜಿಗಳೇ ಅರ್ಥ ಆಗ್ತಾ ಇಲ್ಲ. ಏನು ಸ್ಟ್ರಾಟಜಿ? ಇವರೇ ಹೋಗಿ ಇವರು ಮುಂದೆ ಇದ್ದಾರೆ ಅಂತ ಒಪ್ಕೊಂಡ್ರೆ ಹೆಂಗೆ ಗುರು ಅಲ್ವಾ? ಈ ಟೈಮಲ್ಲಿ ವೀಕ್ ಇರೋರ್ನ ಸ್ವಲ್ಪ ಹೈಲೈಟ್ ಮಾಡ್ತಾ ಹೋಗಿ ಅವ್ರು ಏನು ಇಲ್ಲ ಅನ್ನೋ ತರ ತೋರಿಸ್ಕೊಂಡಿದ್ದಿದ್ರೆ ಅವ್ರ ಸ್ಟ್ರಾಟಜಿ ಅಟ್ಲೀಸ್ಟ್ ಅವ್ರಿಗೆ ಒಂದು ಇದಾಗ್ತಾ ಇತ್ತು ಗೇಮಲ್ಲಿ. ಏನ್ ಗುರು ನಾನು ಇಷ್ಟೆಲ್ಲ ಮಾಡಿದ್ರು ಕೂಡ ನನ್ನ ವಿನ್ನರ್ ಆಗಿ ಕನ್ಸಿಡರ್ ಮಾಡ್ತಾ ಇಲ್ವಿ ಅಂತ ಅಂದ್ಬಿಟ್ಟು ಅವ್ರಿಗೆ ಒಂದು ಇದಾಗಿರೋದು, ಚೆನ್ನಾಗಿರೋದು ಗೇಮ್ ನೋಡೋದಕ್ಕೆ. ಬಟ್ ಇವ್ರ ಸ್ಟ್ರಾಟಜಿ ಏನಿಲ್ಲ ಗುರು. ನೋಡಿದ್ರೆ ಎಲ್ಲ ಸ್ಟ್ರೈಟ್ ಫಾರ್ವರ್ಡ್ ಆಗಿ ತಗೊಂಡೋಗಿ ಇವ್ರ 4 ಕೊಡ್ತಾರೆ, ಒಂದಾಗ್ತಾರೆ. ಕೊನೆಗೆ ಸುದೀಪ್ ಅಣ್ಣ ಕೈಯಲ್ಲಿ ಚೆನ್ನಾಗಿ ಬೈಸ್ಕೊಂತಾರೆ. ಇಲ್ಲಂತೂ ಹನುಮಂತಣ್ಣ ಮಾಸಾಗಿ ಒಂದು ಡೈಲಾಗ್ ಹೊಡಿತಾನೆ ಗುರು. ಸಖತ್ ಇಷ್ಟ ಆಯ್ತು ನನಗಂತೂ. ಸಾರಿ ಇವರೆಲ್ಲ ಇವಾಗ ನಾನು ಅರ್ಥ ಮಾಡ್ಕೊಂಡಿದ್ದಾರೆ, ನಾನು ಆಟ ಚಾಲೂ ಮಾಡಿ ತುಂಬಾ ದಿನ ಆಯ್ತು ಅಂತ ಅಂದ್ಬಿಟ್ಟು ಅಲ್ವಾ? ಸಕ್ಕದಾಗಿ ಹೇಳ್ತಾರೆ. ಇಲ್ಲೆಲ್ಲಾನು ನಿಜವಾಗ್ಲೂ ಸೂಪರ್ ಆಗಿ ಹೇಳಿದ್ದಾದ್ಮೇಲೆ ಇಲ್ಲಿ ಯಾರ ಮೇಲೆ ಬಣ್ಣ ಬಿದ್ದಿಲ್ಲ, 6 ಜನಕ್ಕೂ ಯಾಕೆ ಬಿದ್ದಿಲ್ಲ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಗುರು ಇಲ್ಲಿವರೆಗೂ ಬಂದಿದ್ದಾರೆ ಅಂದ್ರೆ ಎಲ್ಲ ಡಿಸರ್ವ್ ಇರೋರೆ ಗುರು. ಏನೋ ಅಲ್ಪ ಸ್ವಲ್ಪ ಮಿಸ್ಟೇಕ್ ಮಾಡಿರ್ತಾರೆ. ಬಿಗ್ ಬಾಸ್ ಹೌಸಲ್ಲಿ ಮಿಸ್ಟೇಕ್ ಮಾಡದೆ ಯಾರೂ ಇಲ್ಲ, ಎಲ್ಲರದು ಮಿಸ್ಟೇಕ್ ಇದೆ. ಇಂಥವ್ರದ್ದೊಬ್ಬರದ್ದು ಮಿಸ್ಟೇಕ್ ಇಲ್ಲ ಅಂತ ಹೇಳ್ರಪ್ಪ, ಕಾಮೆಂಟ್ ಮಾಡಿ ನೋಡೋಣ. ಯಾರಿಲ್ಲ ಗುರು, ಎಲ್ಲರದು ಮಿಸ್ಟೇಕ್ ಇದೆ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಮೋಕ್ಷಿತ್ ಅವ್ರನ್ನ ಸೇವ್ ಮಾಡ್ತಾರೆ. ಸೇವ್ ಮಾಡಿದಾದ್ಮೇಲೆ ಫಸ್ಟ್ ಅವ್ರನ್ನ ಕೇಳ್ತಾರೆ, ಅದಕ್ಕೂ ಮೊದಲು ಉಳ್ಕೊಂಡ್ರೆ ಏನ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಅವ್ರ ಟಾಸ್ಕು ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಹೇಳ್ತಾರೆ, ಟಾಸ್ಕ್ ಇಂಪಾರ್ಟೆಂಟ್ ಅಲ್ಲ, ಪರ್ಸನಾಲಿಟಿ ಇಂಪಾರ್ಟೆಂಟು ಬಿಗ್ ಬಾಸ್ ಹೌಸಲ್ಲಿ ಅಂತ ಹೇಳ್ತಾರೆ ಸುದೀಪ್ ಅಣ್ಣ. ಇನ್ನೆಷ್ಟು ಸಲ ಹೇಳ್ತಾರೆ, ಹೇಳಿದ್ದನ್ನೇ ಹೇಳಿ ಅಲ್ವಾ? ಅದೆಲ್ಲ ಆದ್ಮೇಲೆ ಮೋಕ್ಷಿತ್ ಅವರು ಸೇವ್ ಆಗ್ತಾರೆ. ಸೇವ್ ಆಗಿದ್ದ ಆದ್ಮೇಲೆ ಅವ್ರೊಂದು ಸ್ಪೀಚ್ ಕೊಡ್ತಾರೆ, ವಿನ್ನಿಂಗ್ ಸ್ಪೀಚು. ಅಂದ್ರೆ ನನಗೆ ಅಲ್ಲಿ ಚೆನ್ನಾಗಿ ನೀವು ಅಪ್ರಿಷಿಯೇಷನ್ ಮಾಡಿದ್ರಿ ಅಂತ ಒಂದು ಮಾತು ಹೇಳ್ತಾರೆ ಗುರು. ಹೊರಗಡೆ ಕುತ್ಕೊಂಡು ಮಣ್ಣು ಮೇಲೆ ಹಾಕೋ ಇದರಲ್ಲಿ ಯಾರು ನಿಮಗೆ ಅಡ್ಡಿ ಆಗಿದ್ದಾರೆ ಅನ್ನೋ ಇದರಲ್ಲಿ. ಬಟ್ ಬಿಗ್ ಬಾಸ್ ಏನ್ ಮೋಕ್ಷಿತ್ ಅವ್ರಿಗೆ ಅಪ್ರಿಷಿಯೇಟ್ ಮಾಡಿದ್ರು ನಿಮ್ಗೆ ಕಷ್ಟನಾ? ಒಂದು ನಿಮಿಷ ಇರುತ್ತೆ ಗುರು ಆ ಫುಟೇಜು. ಯಾರು ಆ ಕರೆಂಟ್ ಶಾಕಲ್ಲಿ ಸುಮ್ಮನೆ ಅನ್ನೋದು ಇದನ್ನ ಎತ್ತುಬಿಟ್ಟು ಆ 1 ನಿಮಿಷ ಸೀನ್ ಸೇರಿಸಿದ್ರೆ ಏನಾಗೋಗುತ್ತೆ ಹೇಳಿ ಅಲ್ವಾ? ನೀವೇ ನೀವು ಈ ತರ ಮಾಡ್ತೀರಾ, ಆಚೆ ಕಡೆ ಅಂತ ಕ್ರಿಯೇಟ್ ಆಗುತ್ತೆ. ಅವ್ರಿಗೆ ಇಲ್ದೇ ಇರೋ ಸಿಂಪತಿಗಳು ಬೇರೆ ಬೇರೆ ಆ್ಯಂಗಲಲ್ಲೆಲ್ಲ ಕ್ರಿಯೇಟ್ ಆಗುತ್ತೆ. ಬೇಕಾ ನಿಮ್ಗೆ? ಏನ್ ಹೇಳಿದ್ರು ಒಂದು ಇದೆ ಗುರು, ಬೇಜಾರು ಗುರು. ಸುದೀಪ್ ಅಣ್ಣ ಕರೆಕ್ಟಾಗಿ ಹೇಳಿದ್ರು. ಪಾಪ ನಾವು ಮಾತಾಡಿದ್ರೆ ಆಚೆ ಕಡೆ ಕಾಯ್ಕೊಂಡಿರ್ತಾರೆ ಬೇರೆಯವರು, ಅದನ್ನ ಇವರು ಇದು ಬಿಟ್ಟಿದ್ದಾರೆ ಅದು ಬಿಟ್ಟಿದ್ದಾರೆ ಅಂತ ಮಾತಾಡ್ಕೊಳ್ಳೋಕೆ ಅಂತ ನಮ್ಗೆ ಮುಖದ ಮೇಲೆ ಹೊಡೆದಂಗೆ ಹೇಳಿದ್ರು ಅಲ್ವಾ? ಅರ್ಥ ಮಾಡ್ಕೊಳ್ಳಿ ನೀವೇ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಫ್ರೆಂಡ್ಶಿಪ್ ಅಂದ್ರೆ ಏನು ಅಂತ ಕೇಳ್ತಾರೆ. ಒಬ್ರನ್ನೊಬ್ರನ್ನ ಬಿಟ್ಕೊಡ್ದೇ ಇರೋದು, ಪ್ಲಸ್ ಮೈನಸ್ಸು ಅದು ಇದು ಎಲ್ಲ ಹೇಳ್ತಾರೆ. ಕೊನೆಗೆ ನಮ್ಮ ಸುದೀಪ್ ಅಣ್ಣ ಹೇಳ್ತಾರೆ, ಫ್ರೆಂಡ್ಶಿಪ್ನ ನಾನು ನಂಬ್ತೀನಿ, ಬಟ್ ಆದರೆ ನಮ್ಮ ಗೋಲ್ಗೆ ನಮ್ಮ ವೃತ್ತಿಗೆ ಅಡ್ಡಿ ಆಗಬಾರ್ದು ಯಾವತ್ತು ಅಂತಂದ್ಬಿಟ್ಟು. ಎಲ್ಲರಿಗೂ ಅದು ಗೊತ್ತಿರೋ ಸತ್ಯನೇ ಗುರು. ನಾನು ಹೇಳೋದು ಇಷ್ಟೇ ಗುರು,
ಇಲ್ಲಿವರೆಗೂ ಮುಳುಗೋಗಿದ್ದಾರೆ. ಈ ಒಂದು ವಾರ ಹಂಗೆ ಇದ್ದೋಗ್ಬೇಕು ಅನ್ನೋದು ನನ್ನ ಒಪಿನಿಯನ್. ಅವರು ಹೆಂಗಿದಾರೋ ಹಂಗೋ ಇದ್ದೋಗ್ಬೇಕು. ಯಾಕೆ ಅಂತಂದ್ರೆ ಈ ಒಂದು ವಾರದಿಂದ ಅವ್ರೇನು ವಿನ್ನರ್ ಆಗ್ಬಿಡಲ್ಲ, ಚೇಂಜ್ ಆಗೋಗಲ್ಲ. ಆಲ್ರೆಡಿ ವಿನ್ನರ್ ಯಾರು, ರನ್ನರ್ ಯಾರು ಅನ್ನೋದೆಲ್ಲ ಫಿಕ್ಸು ಅಲ್ವಾ. ಜನ ಅಟ್ಲೀಸ್ಟ್ ವಿನ್ನರ್ಗಾದ್ರೂ 1, 2, 3 3 ಜನ ಪೈಪೋಟಿ ಮಾಡ್ತಾ ಇದ್ದಾರೆ. ಇನ್ನು ಅದನ್ನ ಬಿಟ್ಬಿಟ್ಟು ಬೇರೆಯವರು ನಾನು ವಿನ್ನರ್ ಆಗ್ತೀನಿ ಅಂತ ಡ್ರಾಸ್ಟಿಕ್ ಚೇಂಜ್ ಅಂತೂ ಈ ವೀಕಲ್ಲಿ ಆಗಲ್ಲ ಗುರು. ಈ ವೀಕಲ್ಲೂ ಆಗಲ್ಲ, ನೆಕ್ಸ್ಟ್ ವೀಕಲ್ಲೂ ಆಗಲ್ಲ. ಬೇಕಾದ್ರೆ ಮಾರ್ಕ್ ಮೈ ವರ್ಡ್ಸ್. ಅದಕ್ಕಿಂತನೂ ಸುಮ್ಮನೆ ಅವ್ರು ಹೆಂಗಿದ್ರೆ ಹಂಗಿದ್ದೋಗೋದೇ ಬೆಟರ್ ಅಲ್ವಾ. ಏನಕ್ಕೆ ಸುಮ್ಮನೆ ಈ ಕೊನೆ ಮೂಮೆಂಟಲ್ಲಿ ಈ ಥರ ಇದು ಮಾಡಿಕೊಂಡು ಅದೇ ಒಂದು ಪ್ಲೇಸ್ ಮುಂದೆ ಹೋಗ್ಬೋದು ಅಷ್ಟೇ, ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ ಗುರು. ಅದೆಲ್ಲ ಆದಮೇಲೆ ನೆಕ್ಸ್ಟು ಸುದೀಪ್ ಅಣ್ಣ ಎಲ್ಲರಿಗೂ ಇಣಿಸ್ಕೊಡ್ತಾರೆ. ತ್ರಿವಿಕ್ರಮ್ ಚೆನ್ನಾಗಿ ಆಟ ಆಡಿ ಅಲ್ವಾ, ಸೂಪರಾಗಿ ಹೇಳ್ತಾರೆ ಎಲ್ಲರಿಗೂ. ಇವರು ಕ್ಯಾಚ್ ಅಪ್ ಮಾಡ್ಕೊಳ್ಳಿ, ಮಂಜು ಎಚ್ಚೆತ್ಕೊಳ್ಳಿ, ಮೋಕ್ಷಿತಾ ಅಲಾಯ್ ಆಟಕ್ಕೆ ಬನ್ನಿ, ಯಾರು ಗೌತಮಿ ಅವ್ರಿಗೆ ಎಲ್ಲರಿಗೂ ಒಂದು ಕಡೆಯಿಂದ ಸಕ್ಕತ್ತಾಗಿ ಇಣಿಸ್ಕೊಡ್ತಾರೆ. ಇಣಿಸ್ಕೊಟ್ಟು ಪ್ರಯೋಜನ ಎಲ್ಲ ಗುರು. ಇನ್ನಿರೋದು ಒಂದು ವಾರ, ಏನು ಮಾಡೋಕ್ಕಾಗುತ್ತೆ ಅಲ್ವಾ. ಅದೆಲ್ಲ ಆದಮೇಲೆ ಲಾಸ್ಟ್ ಕೊನೆಗೆ ಚೈತ್ರಕ್ಕ ಹೆಲ್ಮೆಟ್ ಹಾಕ್ತಾರೆ ಗುರು. ನಿಜವಾಗ್ಲೂ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲದೆ ಇದ್ರು ಕೂಡ ಬಿಗ್ ಬಾಸ್ ಮನೆಯಲ್ಲಿ 105 ದಿನ ಬಂದು ಇದ್ದು ತಮ್ಮದೇ ಆದ ಶೈಲಿನಲ್ಲಿ ಗೇಮನ್ನು ಆಡಿ ನಿಜವಾಗ್ಲೂ ನನಗಂತೂ ತುಂಬಾ ಇಷ್ಟ ಆದ್ರು ಗುರು ಚೈತ್ರಕ್ಕ ಅವ್ರ ವಿಟಿ ಮಾತ್ರ. ಇಷ್ಟು ಜರ್ನಿಗಳಲ್ಲಿ ಹಾಕಿದ ವಿಟಿಯಾಗಿಂತ ಈ ವಿಟಿ ಮಾತ್ರ ಸಖತ್ ಡಿಫ್ರೆಂಟ್ ಆಗಿತ್ತು ಅಂತ ನನ್ನ ಒಪಿನಿಯನ್ ಗುರು. ಆಲ್ ಮಿಕ್ಸ್ಡ್ ಎಮೋಷನ್ಸ್ ಇತ್ತು, ಫನ್ ಇತ್ತು, ಫೈಟ್ ಇತ್ತು, ಟಾಸ್ಕ್ ಇತ್ತು, ಎಮೋಷನ್ ಇತ್ತು ಅಲ್ವಾ. ಸೂಪರ್ ಆಗಿತ್ತು ಗುರು. ನಿಜವಾಗ್ಲೂ ಚೈತ್ರಕ್ಕ ಆಸ್ ಎ ಬಿಗ್ ಬಾಸ್ ಅಲ್ಲಿ ಗೇಮ್ ಆಗಿ ನೋಡಿದಾಗ ಒಂದು ಟ್ರೂ ಇನ್ಸ್ಪಿರೇಷನ್ ಗುರು. ಯಾರಿಗಾದ್ರೂ ಅಷ್ಟೇ ಆಚೆ ಕಡೆ ಅವ್ರ ವ್ಯಕ್ತಿತ್ವ ಬೇಕಾಗಿಲ್ಲ. ಬಿಗ್ ಬಾಸ್ ಹೌಸ್ ಅಲ್ಲಿ ಒಂದು ಟ್ರೂ ಇನ್ಸ್ಪಿರೇಷನ್. ಎಲ್ಲಿಂದಾನೋ ಬಂದು ಒಂದು ಗೇಮನ್ನು ಆಡಿ ಇಲ್ಲಿ ತನಕ ಬಂದು ಸರ್ವೈವಲ್ ಆಗಿ ಟೂ ಗುಡ್ ಅಂತ ಅನ್ನಿಸ್ತು ಗುರು. ನಿಜವಾಗ್ಲೂ ನಿಮ್ಗೇನು ಅನ್ನಿಸ್ತು ಚೈತ್ರಕ್ಕ ಅವರು ಒಪಿನಿಯನ್, ಅವ್ರು ಎಲಿಮಿನೇಟ್ ಆಗಿದ್ರ ಬಗ್ಗೆ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗುರು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.